ಪರಮೇಶ್ವರ್ ಅವರು ದಯವಿಟ್ಟು ನೀವು ಹಿರಿಯ ನಾಯಕರಿದ್ದೀರಾ, ಜೊತೆಗೆ ನಾನು ಯಾರೇ ಆಗಲಿ, ಯಾವುದೇ MLA ಆಗಲಿ, ಅವನು ಯಾವನೇ ಇರಲಿ, ನೀವು ಇನ್ನೊಂದು ಭೂಭಾಗದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಭೂಸ್ವಾಧೀನ ಆಗಲಿ ಅಂತ ಅನ್ಬೇಕಾದ್ರೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅನ್ನ ತಿಂದಿದ್ದೀರಾ, ಏನು ತಿಂದಿದ್ದೀರಾ ನೀವು? ಓಟ್ ಕೇಳಬೇಕಾದ್ರೆ ಇದೇ ಥರ ಆವಾಜ್ ಹಾಕೊಂಡು ಬರ್ತೀರಾ? ಓಟ್ ಕೇಳಬೇಕಾದ್ರೆ ಹೆಂಗೆ ಬರ್ತೀರಾ ನೀವು? ಗುಳ್ಳೆ ನರಿಗಳು ಬಂದಂಗೆ ಬರ್ತೀರಾ? ಓಟೆಲ್ಲ ಆದಮೇಲೆ ನೀವು ಅವ್ರಿಗೆ ಗದಾಪ್ರಹಾರ ಮಾಡೋಕ್ಕೆ ಹೋಗ್ತೀರಾ ನೀವು? ಸ್ವಾಮಿ ನೀವೇನು ತಿಂತೀರಿ? GDPನೇ ತಿಂತೀರಾ? ನಿಮ್ಗೆ ಅನ್ನ ಆಗದೇನೆ ಬರೀ GDP ಕೊಟ್ಟರೆ ತಿಂತೀರಾ ಅಂತ ಕೇಳ್ತೀನಿ. ಇವ್ರೇನಾದ್ರೂ ಗೋರಿ ಗಜ್ನಿನ ಇವರು ಧ್ವಂಸ ಮಾಡಿ ರೈತ ಸಂಕುಲನ ಹಾಳು ಮಾಡಬೇಕು ಅಂತಿದ್ದಾರೆ ಅಂತ? ಇಡೀ ಕರ್ನಾಟಕದ ರೈತರು ಒಂದಾಗ್ತಾರೆ. ಯಾಕೆ ಅಂತಂದರೆ ಅನ್ನ ಆಗ್ತಾರವ್ರು ಅವರು. ಆಮೇಲೆ ಏನಕ್ಕೆ ಅಂತಂದರೆ ಇದೊಂದು ಭೂಮಾಫಿಯಾ ಜೊತೆಗೆ ರಿಯಲ್ ಎಸ್ಟೇಟ್, ಆಯಿತಾ? ಇದನ್ನ DK ಶಿವಕುಮಾರ್ ಅವರಲ್ಲ, ಬೇರೆ ಯಾರೇ ಬರಲಿ, ಪ್ರಧಾನಮಂತ್ರಿನೇ ಬಂದ್ರೂ ಇಲ್ಲಿ ಭೂಮಿ ಒಡೆಯೋಕ್ಕಾಗಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಇವರೇನು ಬ್ರಿಟಿಷ್ ಅವ್ರು ಕೆಟ್ಟೋದ್ರ? ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಶಾಸಕನಾಗಲಿ, ಮಿನಿಸ್ಟ್ರ್ ಆಗಲಿ, ಒಬ್ಬನು ಬಂದು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ ಅಂತಂದರೆ ಅವ್ರು ಏನು ತಿಂತಾ ಇದ್ದಾರೆ? ಅನ್ನ ತಿಂತಾ ಇದ್ದಾರಾ? ಏನು ತಿಂತಾ ಇದ್ದಾರೆ? ಸರ್ ಬಿಡದಿಲಿ ಏನಾಗ್ತಾ ಇದೆ ಸರ್? ಬಿಡದಿಲಿ ರೈತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯನ 400ಕ್ಕೂ ಹೆಚ್ಚು ದಿವಸಗಳಿಂದ ಅವರು ಹೋರಾಟ ಮಾಡ್ಕೊಂಬರ್ತಾ ಇದ್ದಾರೆ. ನನಗನ್ನಿಸ್ತಾ ಇದೆ, ನಾವು ಭಾರತ ದೇಶದಲ್ಲಿದ್ದೀವ, ಎಲ್ಲಿದ್ದೀವಿ? ಇದು ಪ್ರಜಾಪ್ರಭುತ್ವನಾ? ನಿಜವಾಗ್ಲೂ ಪ್ರಜಾಪ್ರಭುತ್ವ ಆಗಿದ್ದರೆ 400 ದಿವಸದಿಂದ ಅನ್ನ ಕೊಟ್ಟಂಥ ರೈತ ನೋಡಿ, ಈ ಸರ್ಕಲ್ ಏನಿದೆ ನೋಡಿ, ಈ ಸರ್ಕಲ್ದು ಯಾವ ಥರ ಕಂಡೀಷನ್ ಇದೆ. ಈ ಸರ್ಕಲ್ನಲ್ಲಿ ಕುಂತು ಅವನು ಹೋರಾಟ ಮಾಡ್ತಾ ಇದ್ದಾಗ ಇಡೀ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಒಬ್ಬ ಶಾಸಕನಾಗಲಿ, ಮಿನಿಸ್ಟ್ರ್ ಆಗಲಿ, ಒಬ್ಬನು ಬಂದು ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳಲಿಲ್ಲ ಅಂತಂದರೆ ಅವ್ರು ಏನು ತಿಂತಾ ಇದ್ದಾರೆ? ಅನ್ನ ತಿಂತಾ ಇದ್ದಾರಾ? ಏನು ತಿಂತಾ ಇದ್ದಾರೆ? ಮತ್ತೆ ಹೇಳ್ತಾ ಇದ್ದೀನಿ, ಇವಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆದರೆ ನೀವು ಮುಖ್ಯಮಂತ್ರಿ ಆಗಿ ಮೊದಲು ಮಾಡಬೇಕಾಗಿರೋ ಒಂದು ಒಳ್ಳೆಯ ಕೆಲಸ ಏನು ಅಂತಂದರೆ, ರೈತರ ಪರವಾಗಿ ನಿಜವಾಗ್ಲೂ ನೀವಿದ್ದರೆ, ಇಡೀ ನಮ್ಮ ಕರ್ನಾಟಕ ರೈತರ ಪರವಾಗಿ ನೀವಿದ್ದರೆ, ರೈತರ ಪರವಾಗಿ ನಾನು ಮಾಡ್ತೀನಿ ಅನ್ನೋದಾದರೆ, ಮೊದಲು ಈ ಭೂಸ್ವಾಧೀನ ಅಂತ ಏನಿದೆ, ಬೈರಮಂಗಲ ಮತ್ತು ಕಂಚಿಕಾರನಹಳ್ಳಿ ಜೊತೆಗೆ ಆನೇಕಲ್ಲು ರೈತರಾಗಲಿ, ಬೇರೆ ಎಲ್ಲ ಬೆಂಗಳೂರು ಸುತ್ತಮುತ್ತ ಏನು ಮಾಡ್ತಾಯಿದ್ದೀರಾ ಅದನ್ನು ಮೊದಲು ನಿಲ್ಲಿಸ್ಬಿಟ್ಟು ಸತ್ಯಾನ್ವೇಷಣೆ ಮಾಡಿ. ಯಾಕೆ ಅಂತಂದರೆ ನಿಮ್ಗೆ ಯಾರೋ ಹೇಳ್ಕೊಟ್ಟಿರ್ಬೋದು ಅಲ್ಲಿ 80% ಜನ ಇನ್ನಿತರೆ ಅಂತ ಅಂದ್ಬಿಟ್ಟು. ದಯವಿಟ್ಟು ಸತ್ಯಾನ್ವೇಷಣೆ ಮಾಡಿ, ಆವಾಗ ನಿಮಗೆ ಗೊತ್ತಾಗ್ತದೆ ಇಲ್ಲಿ ರೈತರು ಏನು ಕಷ್ಟ ಬೀಳ್ತಾ ಇದ್ದಾರೆ ಅಂತ. ಇವತ್ತಿನ ಕಾಲದಲ್ಲಿ ಯಾಕೆ ರೈತ ಭೂಮಿ ಕೊಡಲ್ಲ ಅಂತ ಹೋರಾಡ್ತಾ ಇದ್ದಾನೆ ಅರ್ಥ ಮಾಡ್ಕೋಬೇಕು ಅವರು. ಏನಕ್ಕೋಸ್ಕರ ಗೊತ್ತಾ? ಇಲ್ಲಿ ಭೂಮಿ ಜೊತೆ ಉತ್ತಮ ನಂಟಿದೆ, ಅವ್ರಿಗೆ ಉತ್ತಮ ನಂಟಿದೆ. ನೋಡಿ, ಈ ಭೂಮಿ ಭಾಗದಲ್ಲಿ ಬೇಕಾದ್ರೆ ನಿಮ್ಗೆ ಆಮೇಲೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಜಾಗಗಳನ್ನ. 4 ಲಕ್ಷಕ್ಕೂ ಹೆಚ್ಚು ತೆಂಗಿನ ಮರಗಳಿದೆ, 60,000ಕ್ಕೂ ಹೆಚ್ಚು ಹಸುಗಳಿದೆ, ಜಾನುವಾರುಗಳು, ಬರೀ ಹಸುಗಳು ಮಾತ್ರ. ನೋಡಿ, ಅವತ್ತಿನ ಕಾಲದಲ್ಲಿ ವಿಶ್ವೇಶ್ವರಯ್ಯ ಅವರು ಇಲ್ಲಿ ಡ್ಯಾಮ್ ಕಟ್ಸಿದ್ರು, ವೃಷಭಾವತಿ ಡ್ಯಾಮ್ ಅಂತ ಅಂದ್ಬಿಟ್ಟು. ಕಬ್ಬು, ಭತ್ತ ಇದೆಲ್ಲ ಬೆಳೀತಾ ಇದ್ದಂಥ ಸುಭಿಕ್ಷವಾಗಿದ್ದಂಥವ್ರು. ಅದಾದ ನಂತರ ಈಗ ರೈತರು ಹಸುಗಳು ಸಾಕೊಂಡು ಸಿಲ್ಕು ಮಿಲ್ಕು, ಇಲ್ಲಿದು ಸ್ಪೆಷಾಲಿಟಿ ಏನು ಅಂತಂದರೆ ಈ ಭೂಭಾಗ ಸಿಲ್ಕು ಮಿಲ್ಕ್ಗೆ ಅತ್ಯುತ್ತಮವಾಗಿದೆ. ಅದ್ರ ಜೊತೆ ತೆಂಗು ಇದೆಲ್ಲ ಕಟ್ಕೊಂಡು ರೈತ ಸುಭಿಕ್ಷವಾಗಿದ್ದಾನೆ. ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಏನು ಗೊತ್ತಾ? ರೈತನ ಅವನ ಪಾಡಿಗೆ ಅವನ್ನ ಬಿಟ್ಬಿಡ್ರಿ. ಯಾಕೆ ಗೊತ್ತಾ? ರೈತ ಇಲ್ಲಿವರೆಗೂ ಕೋಟಿ ದುಡ್ಡು ಸಂಪಾದನೆ ಮಾಡಲಿಲ್ಲ. ಯಾರು ರೈತರು ಕೋಟಿ ದುಡ್ಡು ಸಂಪಾದನೆ ಮಾಡಲಿಲ್ಲ. ಆದರೆ ಅವರು ನಗರವಾಸಿಗಳಿಗೆ ಅನ್ನ ಆಗ್ತಾ ಇದ್ದಾರೆ. ಇವತ್ತು ನಾನು ನಗರವಾಸಿಗಳನ್ನ ಕೇಳ್ಕೊತಾ ಇದ್ದೀನಿ, ಇಲ್ಲಿ ರೈತನಿಗೆಲ್ಲ ಅನ್ಯಾಯ ಆಗ್ತಾ ಇರೋದು ನಿಮಗೆ. ನಾಳೆ ದಿವಸ ರೈತ ಸೋತ ಅಂತಂದರೆ, ಹೋರಾಟಗಳಲ್ಲಿ ರೈತ ಸೋತ ಅಂತಂದರೆ ಮನುಷ್ಯತ್ವ, ನೀವು ಬದುಕಿದ್ದು ಸತ್ತಂಗೆ. ದಯವಿಟ್ಟು ನಿಮ್ಮ ಮೊಮ್ಮಕ್ಕಳ ಭವಿಷ್ಯ ನಾಳೆ ದಿವಸ ಅನ್ನಕ್ಕೆ ಏನು ಮಾಡ್ತೀರಾ? ಆದ್ದರಿಂದ ನೀವು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ. ಎಲ್ಲೆಲ್ಲಿ ಈ ಭೂಸ್ವಾಧೀನ ನಡೀತಾ ಇದೆಯೋ ಅದರಲ್ಲೂ ಕೃಷಿಗೆ ಫಲವತ್ತತೆ ಇದೆ. ನೋಡಿ, ಇಲ್ಲಿ ತುಂಬ ಫಲವತ್ತತೆ ಇರ್ತಕ್ಕಂಥ ಜಾಗ. ಇಂಥ ಜಾಗನ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಕಳ್ಕೊಂಡ್ರೆ ರೈತನಿಗೆ ಒಬ್ಬನಿಗೆ ಅಲ್ಲ ನಷ್ಟ, ನಗರದಲ್ಲಿ ಯಾರ್ಯಾರು ಅನ್ನ ತಿಂತಾ ಇದ್ದಾರೋ ಎಲ್ಲರಿಗೂ ಇದು ನಷ್ಟ. ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ, ಇಲ್ಲಿ ರೈತರು ಒಗ್ಗಟ್ಟಾಗಿದ್ದಾರೆ. ಇವಾಗ ನಾನು ಮಾತಾಡ್ತಾ ಇರೋದು ನಾನು ಒಬ್ಬ ಅಲ್ಲ, 3,000 ಜನ ರೈತರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದನ್ನು DK ಶಿವಕುಮಾರ್ ಅವರಲ್ಲ, ಬೇರೆ ಯಾರೇ ಬರಲಿ, ಪ್ರಧಾನಮಂತ್ರಿನೇ ಬಂದ್ರೂ ಇಲ್ಲಿ ಭೂಮಿ ಒಡೆಯೋಕ್ಕಾಗಲ್ಲ. ಯಾಕಂದರೆ ಇದು ಪ್ರಜಾಪ್ರಭುತ್ವ. ಇವರೇನು ಬ್ರಿಟಿಷ್ ಅವ್ರು ಕೆಟ್ಟೋದ್ರಾ? ಇವರೇನಾದ್ರೂ ಗೋರಿ ಗಜ್ನಿನ ಇವರು ಧ್ವಂಸ ಮಾಡಿ ರೈತ ಸಂಕುಲನ ಹಾಳು ಮಾಡಬೇಕು ಅಂತಿದ್ದಾರೆ ಅಂತ? ಇಡೀ ಕರ್ನಾಟಕದ ರೈತರು ಒಂದಾಗ್ತಾರೆ. ಯಾಕೆ ಅಂತಂದರೆ ಅನ್ನ ಆಗ್ತಾರವ್ರು ಅವರು. ಆಮೇಲೆ ಸರ್, ಈ ಎರಡೂ ಪಂಚಾಯತಿನಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮದಿರು. ಶ್ರೀಗಂಧದ ಗುಡಿಯ ಥರ ಇದು ಈ ಭೂಮಿ ಇದೆ ಸರ್. ಇಂಥ ಗುಡಿನಲ್ಲಿ ರಾಜಕೀಯ ಅನ್ನೋ ವಿಷಾನ ಬೆರೆಸಿ ರೈತರನ್ನ ಹೊಡಿತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಯಾವ ರೀತಿ ಸ್ವತಂತ್ರನ ಪಡ್ಕೊಂಡ್ರೋ ಆ ರೀತಿ ಈ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಯಾರಾನ ಆಗಿರಲಿ, ಪ್ರಧಾನಮಂತ್ರಿ ಯಾರಾನ ಆಗಿರಲಪ್ಪ, ದಯವಿಟ್ಟು ಬಡವ್ರಿಗೋಸ್ಕರ, ನಮ್ಮ ರೈತರುಗಳಿಗೋಸ್ಕರ ಈ ಭೂಮಿನ ಉಳಿಸ್ಕೊಳ್ಳಿ. ಅವರೆಲ್ಲರೂ ಕೂಡ ಏನು ಜನಗಳನ್ನ ಕಾಪಾಡೋಕ್ಕೋಸ್ಕರ ಮಾಡ್ತಾ ಇರೋದು. ನೋಡಿ, ಇವತ್ತು ಭಾರತದಲ್ಲಿ ಏನಾಗಿದೆ ಅಂತಂದರೆ, ರೈತ ಬೆಳೆದಿರೋ ಬೆಳೆ ಇದೆಯಲ್ಲ ಅದಕ್ಕೆ ಬೆಲೆ ಇಲ್ಲ.
ಆದರೆ ರೈತನ ಭೂಮಿಗೆ ಬೆಲೆ ಕಟ್ಬಿಟ್ಟು ಇವ್ರು ಕಿತ್ಕೊಳ್ಳೋಕೆ ರೆಡಿ ಇದ್ದಾರೆ. ಎಂಥ ಅನ್ಯಾಯ. ಇವತ್ತಿನ ಕಾಲದಲ್ಲೂ ಓದಿರೋರು ಇದ್ದೀರಾ, ನಿಮ್ಮನ್ನೆಲ್ಲ ಕೇಳ್ಕೊತಾ ಇದ್ದೀನಿ, ಬನ್ನಿ ರೈತರನ್ನ ಉಳಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಈಗ ನೀವು ಯಾಕೆ ಭೂಮಿನ ನಿಮಗೆ ಬೇಕಂತ ಇದ್ದೀರಾ ಮತ್ತು ಅವರು ಸರ್ಕಾರದವ್ರು ಯಾಕೆ ಅವ್ರಿಗೆ ಬೇಕಂತ ಇದ್ದಾರೆ? ನಂತರ ಒಂದು ನೇರವಾದ ಕ್ವಶನ್. ಓಕೆ, ಏನಕ್ಕೆ ಅಂತಂದರೆ ಇದೊಂದು ಭೂಮಾಫಿಯಾ ಜೊತೆಗೆ ರಿಯಲ್ ಎಸ್ಟೇಟ್, ಆಯಿತಾ? ನೋಡಿ, ಇವಾಗ ರೈತರಿಗೆ ಇಲ್ಲಿ ನಾನು ದುಡ್ಡಿನ ಬಗ್ಗೆ ಮಾತಾಡಲ್ಲ, 10 ಕೋಟಿ ಕೊಟ್ಟರು ಈ ಭೂಮಿ ರೈತ ಕೊಡೋದಕ್ಕೆ ತಯಾರಿಲ್ಲ. ಇವ್ರೇನು ಅಂತಂದರೆ ಇವರು ಇವಾಗ 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಒಂದು ಆಮಿಷ ಒಡ್ಡಿ ರೈತರಿಗೆ 1 ಸ್ಕ್ವೇರ್ ಫೀಟ್ಗೆ 600 ರೂಪಾಯಿ ಆಗ್ತದೆ. ಯಾಕೆಂದರೆ ನನಗೆ ಈ ಲೆಕ್ಕಾಚಾರ ಗೊತ್ತಿದೆ. 1 ಸ್ಕ್ವೇರ್ ಫೀಟ್ಗೆ 600 ರೂಪಾಯಿ ರೈತನ ಕೊಟ್ಬಿಟ್ಟು ಈಗ ಟೊಯೋಟಾ ಫ್ಯಾಕ್ಟ್ರಿ ಆಗಲಿ ಬೇರೆಯವ್ರ ಹತ್ರ 6,000 ರೂಪಾಯಿ ಅಡಿಗೆ ಮಾತಾಡ್ಕೊಂಡಿದ್ದಾರೆ. ಅದು ಲಾಭ ಬರುತ್ತಲ್ಲ. ಮೊನ್ನೆ ಶರತ್ ಬಚ್ಚೇಗೌಡರು ಮಾತಾಡ್ತಾರೆ. ಏನು ಹೇಳ್ತಾರೆ ಗೊತ್ತಾ? ಅವ್ರ ಭೂಮಿ ಆದರೆ ಹೊಡಿಬಾರ್ದಂತೆ. ಹೊಸಕೋಟೆನಲ್ಲಿ ಇರ್ತಕ್ಕಂಥ ರೈತರು ಅವ್ರ ಕಡೆಯವರಂತೆ. ಅವ್ರು ಹೇಳಿದ್ದು ನಮ್ಮ ಊರಿನ ಜನದ ಜಮೀನು ನಮ್ಮ ಊರವ್ರ ಜನರೇ ಇರಬೇಕು ಅಂತ ಹೇಳಿದ್ರು. ಆದರೆ ಬಿಡದಿ ಶರತ್ ಬಚ್ಚೇಗೌಡ ಬಿಡದಿ ಭಾಗಕ್ಕೆ ಬಂದಾಗ ಏನು ಹೇಳ್ತಾರೆ ಅಂದರೆ GDP ಅಂತೆ. ಬೆಂಗಳೂರು ಇದ್ದರೆ GDP ಜಾಸ್ತಿ ಆಗ್ತದೆ ಅಂತ. ಸ್ವಾಮಿ, ನೀವೇನು ತಿಂತೀರಿ? GDPನೇ ತಿಂತೀರಾ? ನಿಮ್ಗೆ ಅನ್ನ ಆಗದೇನೆ ಬರೀ GDP ಕೊಟ್ಟರೆ ತಿಂತೀರಾ ಅಂತ ಕೇಳ್ತೀನಿ. ಪರಮೇಶ್ವರ್ ಅವರು, ದಯವಿಟ್ಟು ನೀವು ಹಿರಿಯ ನಾಯಕರಿದ್ದೀರಾ, ಜೊತೆಗೆ ನಾನು ಯಾರೇ ಆಗಲಿ, ಯಾವುದೇ MLA ಆಗಲಿ, ಅವನು ಯಾವನೇ ಇರಲಿ, ನೀವು ಇನ್ನೊಂದು ಭೂಭಾಗದ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಭೂಸ್ವಾಧೀನ ಆಗಲಿ ಅಂತ ಅನ್ಬೇಕಾದ್ರೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ಅನ್ನ ತಿಂದಿದ್ದೀರಾ? ಏನು ತಿಂದಿದ್ದೀರಾ ನೀವು? ಯಾವತ್ತೇ ಆಗಲಿ ಇನ್ನೊಬ್ಬರ ಬಗ್ಗೆ ನೀವು ಮಾತಾಡಬೇಕಾದ್ರೆ ಬನ್ನಿ, ನೀವು ಬಂದು ಬೈರಮಂಗಲ ಸರ್ಕಲ್ನಲ್ಲಿ ಇಲ್ಲಿ ಕುಂತ್ಕೊಂಡು ರೈತರ ಜೊತೆ ಮಾತಾಡ್ರಿ. ಇಲ್ಲ ಭೂಮಿ ಹೆಂಗಿದೆ ಅಂತ ನೋಡಿ, ಆಮೇಲೆ ನೀವು ಸ್ಟೇಟ್ಮೆಂಟ್ ಕೊಡಿ. ಯಾವನೇ ಆಗಲಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮ್ಮನ್ನು ರೈತರು ಕ್ಷಮಿಸಲ್ಲ. ನೀವು ನಾಳೆ ದಿವಸ ಅವ್ರ ಮನೆ ಬಾಗಿಲಿಗೆ ಬಂದೇ ಬರ್ತೀರಾ. ಓಟ್ ಕೇಳಬೇಕಾದ್ರೆ ಇದೇ ಥರ ಆವಾಜ್ ಹಾಕೊಂಡು ಬರ್ತೀರಾ? ಓಟ್ ಕೇಳಬೇಕಾದ್ರೆ ಹೆಂಗೆ ಬರ್ತೀರಾ? ನೀವು ಗುಳ್ಳೆ ನರಿಗಳು ಬಂದಂಗೆ ಬರ್ತೀರಾ. ಓಟೆಲ್ಲ ಆದಮೇಲೆ ನೀವು ಅವ್ರಿಗೆ ಗದಾ ಪ್ರಹಾರ ಮಾಡೋಕ್ಕೆ ಹೋಗ್ತೀರಾ ನೀವು? ಇದು ನಡೆಯಲ್ಲ. ರೈತರಿಗೆಲ್ಲ ಗೊತ್ತಾಗಿದೆ. ಹಳೆ ಕಾಲದಲ್ಲಿ ಇದ್ದಂಗಲ್ಲ. ಸರ್ಕಾರ ಬಂದ್ಬಿಡ್ತು ಅಂದ ತಕ್ಷಣ ಹೆದರ್ಕೊಂಡು ಮೂಲೆಯಲ್ಲಿ ಕೂತ್ಕೊಳ್ಳೋ ರೈತರಲ್ಲ ಸ್ವಾಮಿ, ಅವರು ಬುದ್ಧಿವಂತರಾಗಿದ್ದಾರೆ. ಏನಾದರೂ ರೈತರು ದಡ್ಡರು ಅಂದ್ಕೊಂಡಿದ್ರೆ ನಿಮ್ಮಷ್ಟು ದಡ್ಡ ಇನ್ನೊಬ್ಬ ಇಲ್ಲ. ಮುಂದೆ ಇದ್ರ ಪರಿಣಾಮ ನಿಮಗೆ ಅಲ್ಲ. ಯಾಕೆಂದರೆ ರಾಜಕೀಯ ಮಾಡಿಕೊಂಡು 16 ತಲೆಮಾರು ತಿನ್ನೋಷ್ಟು ದುಡ್ಡು ಮಾಡ್ಕೊಂಡಿದ್ದೀರಾ. ರೈತರು ಏನ್ರಿ ಮಾಡಿದ್ದಾರೆ ರೈತರು? ಅವನ್ನ ಬದುಕಕ್ಕೆ ಬಿಡ್ರಿ. ಕೊನೆಯದಾಗ ಅವ್ನು ಕೇಳ್ತಾ ಇರೋದು ಇಷ್ಟೇ, ಅವ್ನು ಜಮೀನು ಬಿಟ್ಬಿಡ್ರಿ ಅಂತ. ಏನು ಕೊಡಬೇಡಪ್ಪ ನೀನು. ಸರ್ಕಾರ ಯಾವನೇ ಆಗಲಿ ನೀನು ರೈತರಿಗೆ ಏನು ಕೊಡಬೇಡ್ರಿ ರೀ. ಅವನು ಸಾಕ್ತಾ ಇರೋದು. ಇವಾಗ ಸಿದ್ದರಾಮಯ್ಯ ಅವರು ಅಕ್ಕಿ ಕೊಟ್ಟೆ ಅಂತಾರಲ್ಲ, ಈ ಸಿದ್ದರಾಮಯ್ಯ ಅವ್ರಿಗೆ ಯಾರು ಕೊಟ್ಟಿರೋದು ಅಕ್ಕಿ? ರೈತ ಕೊಟ್ಟಿರೋದು. ಸಿದ್ದರಾಮಯ್ಯ ಅವ್ರು ಎಲ್ಲಿಂದ ತಂದು ಕೊಡ್ತಾ ಇದ್ದಾರೆ? ಅವ್ರ ಮನೆಯಿಂದ ತಂದು ಕೊಡ್ತಾ ಇದ್ದಾರಾ? ಇವಾಗ ಯಾರೇ ಬರಲಿ ಮುಖ್ಯಮಂತ್ರಿ, ಅವ್ರ ಮನೆಯಿಂದ ತಂದು ಕೊಡ್ತಾರಾ? ಎಲ್ಲ ರೈತರು ಕೊಟ್ಟಿರೋದನ್ನ ನೀವು ಹಂಚಿ, ನೀವು ಹೆಸರು ಮಾಡಿಕೊಂಡು, ನೀವು ಮತ ಗಳಿಸ್ಕೊಂಡು ಲಾಸ್ಟ್ಗೆ ರೈತರನ್ನ ಹಾಳು ಮಾಡಿ ಎಲ್ಲರ ಮನೆ ಹಾಳು ಮಾಡ್ತಿದ್ದೀರಲ್ಲ, ಏನಿದು? ಯಾರಾದರೂ ರೈತರು ಒಂದಷ್ಟು ಜನ ಆದರೂ ನಾವು ಭೂಮಿ ಕೊಡೋಕೆ ತಯಾರಿದ್ದೀವಿ ಅಂತ ಯಾರಾದರೂ ಇದ್ದಾರಾ, ಅಥವಾ ಒಬ್ಬರೂ ಇಲ್ಲೇ ಇಲ್ವಾ? ಒಂದು 10% ಜನ ಭೂಮಿ ಕೊಡಬೇಕು ಅಂತ ತಯಾರಿದ್ದಾರೆ. ಏನಕ್ಕೆ ಅನ್ನೋದು ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಣ್ಣನ್ನ ಮಾರಕ್ಕೆ ಅವರ ಭೂಮಿ ತಾಯಿನ ನೋಡಿ, ಆ ಭೂಮಿ ತಾಯಿನ ನಾವು 90% ಜನ ಯಾವುದೇ ಕಾರಣಕ್ಕೂ ಮಾರಕ್ಕೆ ರೆಡಿ ಇಲ್ಲ. ಆದರೆ ಒಂದು 10% ಜನ ಮಾರಬೇಕು ಅಂತ ರೆಡಿ ಇದ್ದಾರೆ. ಏನಕ್ಕೆ ಅಂತಂದರೆ ಸ್ವಾಮಿ, ಅವ್ರದ್ದೆಲ್ಲ 25 ಎಕರೆ 30 ಎಕರೆ ಇದೆ, ಅವರು ಲೇಔಟ್ ಮಾಡಬೇಕು ಅಂತ. ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಒಂದೇ, ನೋಡಿ, ಒಂದು ಊರಲ್ಲಿ 10 ಜನ ಮನಸ್ಸು ಮಾಡಿಬಿಟ್ಟು 90 ಜನದ ಬದುಕನ್ನು ಹಾಳು ಮಾಡೋಂಥದ್ದು ಸರಿನಾ? ಬಡವರು ಬದುಕಬೇಡ್ದಾ? ಲೇಔಟ್ ಮಾಡಿಕೊಂಡು 25 ಎಕರೆ 30 ಎಕರೆ ಇರೋಂಥವ್ರೇ ಮಾಡಬೇಕಾ? ಆಮೇಲೆ ಸಾಕು, ನೀವು ಎಲೆಕ್ಷನಲ್ಲಿ ದುಡ್ಡು ಎಂಡ ಇನ್ನಿತರ ಮಾಡಿ ಮೋಸ ಮಾಡಿರೋದು ಸಾಕು. ಈ ಭೂಸ್ವಾಧೀನದಲ್ಲೂ ಈ ಥರ ಮಾಡಿ ನಮ್ಮನ್ನ ಎಲ್ಲರನ್ನೂ ಹಾಳು ಮಾಡಬೇಡ್ರಿ. ಈ 2 ಪಂಚಾಯಿತಿ ರೈತರು ಅಣ್ಣ ತಮ್ಮದಿರಿದ್ದಂಗೆ ಗಂಧದ ಗುಡಿ ಹಂಗಿದ್ದಾರೆ. ಆ ಗಂಧದ ಗುಡಿನ ಉಳಿಸ್ಕೊಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ.